ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಲ್ವ. ಸೊ ಹೋಟೆಲ್ ದ್ವಾರಕಾ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವಿಲ್ಲೊಂದು ಸಲ ಟೇಸ್ಟ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಟೆಲ್ ದ್ವಾರಕಾಗೆ ಬಂದ್ವಿ. ಇದು NR ಕಾಲೋನಿ ಬೆಂಗಳೂರಲ್ಲಿರೋದು. ಬಸವನಗುಡಿ ಟೆಂಪಲ್ ನಿಯರ್ ಅಲ್ಲಿದೆ. ಇದು NR ಕಾಲೋನಿ ದ್ವಾರಕಾ ಹೋಟೆಲ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ ದೋಸೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ನಂತೆ ರುಚಿಯಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಖಾಲಿ ದೋಸೆ. ಹಾಗಾಗಿ ನಾವು ಒಂದು ಸಲ ಟೇಸ್ಟ್ ನೋಡೋಣ ಅಂತ ಹೇಳ್ಬಿಟ್ಟು ಇದೇ ಫಸ್ಟ್ ಟೈಮ್ ನಾವು ಕೂಡ ಬಂದಿರೋದು. ಟೇಸ್ಟ್ ಹೇಗಿರುತ್ತೆ ಅಂತ ಫುಲ್ ವೀಡಿಯೋ ನೋಡ್ತಾರೆ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಾವು ಅದಕ್ಕೆ ಹೋಗಿ ಆರ್ಡರ್ ಮಾಡೋಣ ಅಂತ ಹೋಗಿದ್ದೀವಿ. ಇಲ್ಲೇ ಹೋಟೆಲ್ ದ್ವಾರಕಾದು ಮೆನು ಇದೆ. ಖಾರ ಬಾತು, ಕೇಸರಿ ಬಾತು, ಇಡ್ಲಿ, ಚೌಚೌ ಬಾತು, ರೈಸ್ ಬಾತು, ವಡೆ, ಪೂರಿ, ರವೆ ವಡೆ, ಖಾಲಿ ದೋಸೆ, ಮಸಾಲೆ ದೋಸೆ, ಈರುಳ್ಳಿ ದೋಸೆ ಮತ್ತು ಟೀ ಮತ್ತು ಕಾಫಿ. ಸೊ ಇದಿಷ್ಟು ಅಲ್ಲಿ ಸಿಗುತ್ತೆ. ಪೂರಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾವು ಮೇನ್ ಟೇಸ್ಟ್ ಮಾಡೋಕ್ಕೆ ಬಂದಿರೋದು ಖಾಲಿ ದೋಸೆ. ಖಾಲಿ ದೋಸೆಗೆ ಆಯಲ್ ಹಾಕ್ದಂತೆ ಈ ಹೋಟೆಲಲ್ಲಿ ತುಂಬ ಸ್ಪೆಷಲಾಗಿ ಮಾಡ್ತಾರಂತೆ. ಸೊ ಅದೇ ಇಲ್ಲಿ ಫೇಮಸ್ ಅಂತೆ. ಸೊ ಹಾಗಾಗಿ ಈ ಹೋಟೆಲ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಇದು 52 ವರ್ಷದ ಹಳೆಯ ಹೋಟೆಲ್ಲು. ಇದು 2022ಕ್ಕೆ 50 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಇದು 2024 52 ವರ್ಷ ಹಳೆಯ ಹೋಟೆಲು. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದೇ ಖಾಲಿ ದೋಸೆ. ಬೆಣ್ಣೆ ಮತ್ತು ಆಲೂಗೆಡ್ಡೆ ನನ್ನ ಮಗ ಬೆಣ್ಣೆ ಹಾಕಿ ದೋಸೆಗೆ ಕೊಟ್ಟಿದ್ದಾರೆ. ಟೇಸ್ಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಈ ಥರ ಬೆಣ್ಣೆ ಸ್ವಲ್ಪ ಒಂದೆರಡು ಪೀಸ್ ಸಣ್ಣ ಸಣ್ಣ ರೌಂಡ್ ಥರ ಬೆಣ್ಣೆ ಹಾಕಿ ಕೊಡ್ತಾರೆ. ಆಲೂಗೆಡ್ಡೆ ಚಟ್ನಿ ಎಲ್ಲ ಕೊಡ್ತಾರೆ. ಕಾಶಿ ಹಲ್ವಾ ತೊಗೊಂಡಿದ್ದೀವಿ. ಕಾಶಿ ಹಲ್ವಾ ಹೇಗಿದೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದಾರೆ. ಅವರಿಗೆ ಇಡ್ಲಿ ಬೇಕಿತ್ತು. ಸೊ ನನ್ನ ಮಗಂಗೆ ಇಡ್ಲಿ ತೊಗೊಂಡ್ವಿ. ಬೋಂಡಾ ಅದು ವಡ ಮತ್ತು ಸೂಪು. ಇವಾಗ ನನ್ನ ದೊಡ್ಡ ಮಗ ಸ್ವಲ್ಪ ಕಾಶಿ ಹಲ್ವಾ ಸ್ವೀಟ್ ಅಂದರೆ ಅವ್ನಿಗಿಷ್ಟ. ಸೊ ಅವನು ಇವಾಗ ಟೇಸ್ಟ್ ಮಾಡ್ತಾಯಿದ್ದಾನೆ. ಟೇಸ್ಟ್ ಹೇಗಿದೆ ಅಂತ ಅವನೇ ಹೇಳ್ತಾನೆ. ನೋಡಿ, ತುಂಬ ಚೆನ್ನಾಗಿರ್ತದೆ, ಸೂಪರಾಗಿ. ಸೊ ಇವನಿಗೆ ಸ್ವೀಟ್ ಅಂದರೆ ಚಿಕ್ಕವನಿಗೆ ಇಷ್ಟ ಇಲ್ಲ. ಸೊ ಅವ್ನು ಬೇಡ ಅಂತ ಹೇಳ್ದ. ಸೊ ಅವ್ನು ಬಿಟ್ಬಿಟ್ಟು ನಾವೇ ತಿಂದ್ವಿ. ಟೇಸ್ಟ್ ಕೂಡ ಚೆನ್ನಾಗಿತ್ತು. ವಡ ಮತ್ತು ಉದ್ದಿನ ವಡ ರೌಂಡ್ ಶೇಪಲ್ಲಿ ಅವರು ವಡ ಮಾಡಿರ್ತಾರೆ. ಈಗ ತೂತು ವಡೆ ಥರ ಮಾಡ್ತೀವಲ್ಲ, ಸೊ ಆ ಥರ ಅಲ್ಲ, ರೌಂಡಲ್ಲಿ ಮಾಡಿ ಸೂಪ್ ಕೊಟ್ಟಿರ್ತಾರೆ. ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಅಲ್ಲೋಗಿ ದೋಸೆ, ಮಸಾಲೆ ದೋಸೆ ಎಲ್ಲ ಇರುತ್ತೆ. ಎಣ್ಣೆ ಹಾಕ್ನಂತೆ ಖಾಲಿ ದೋಸೆ ಮಾಡ್ತಾರೆ ಅಂತ ಹೇಳಿದ್ದೀನಿ. ಸೊ ಹಾಗೆ ಪ್ರಿಪೇರ್ ಮಾಡಿಕೊಡ್ತಾರೆ. ನೀವು ಹೋಗಿ ಒಂದ್ಸಲ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಎಲ್ಲ ಟೇಸ್ಟ್ ಮಾಡಿ ಹೇಳಾದ್ಮೇಲೆ ಸ್ವಲ್ಪ ಮಸಾಲೆ ದೋಸೆ ಬರುತ್ತೆ. ಸೊ ಮಸಾಲೆ ದೋಸೆಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಮಸಾಲೆ ದೋಸೆ ಕೂಡ ಬಂತು. ನಾನು ಟೇಸ್ಟ್ ತಿಂತೀನಿ ಅಂತ ಹೇಳ್ದೆ. ಸೊ ಅದಕ್ಕೆ ನನ್ನ ಮಗಂಗೆ ಸ್ವಲ್ಪ ತಿನ್ಸೋಣ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾಯಿದ್ದೆ. ಇದು 52 ವರ್ಷದ ಹಳೆಯ ಹೋಟೆಲು. ಇದು ಸುಷ್ಮಾ ಸಂತೋಷ್ ಮಂಡ್ಯ ಯೂಟ್ಯೂಬ್ ಚಾನಲ್. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಹೇಳೋದಿತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮಸಾಲೆ ದೋಸೆ, ಚಟ್ನಿ ಮತ್ತು ಬೆಣ್ಣೆ, ಅಲ್ಲಿ ಒಳಗಡೆ ಆಲೂಗೆಡ್ಡೆ ಪಲ್ಯ ಹಾಕಿರ್ತಾರೆ. ನನ್ನ ಮಗ ಅದನ್ನೇ ಕೇಳ್ತಾ ಇದ್ದ. ಆಲೂಗೆಡ್ಡೆ ಪಲ್ಯನೇ ಇಲ್ಲ ಅಂತ ಸೈಡಲ್ಲಿ ಮುಟ್ಬಿಟ್ಟು, ಅಲ್ಲೆಲ್ಲ ಆಲೂಗೆಡ್ಡೆ ಪಲ್ಯ ಇರೋಲ್ಲ ಬಂಗಾರಿ, ಮಧ್ಯದಲ್ಲಿ ಅಲ್ಲಿ ಸೆಂಟ್ರಲ್ಲಿ ಮುರಿದ್ರೆ ಅಲ್ಲಿ ಆಲೂಗೆಡ್ಡೆ ಪಲ್ಯನ ಫಿಲ್ ಮಾಡಿರ್ತಾರೆ ಅಂತ ಹೇಳಿ ನಾನು ಮುರಿದೆ. ಸೊ ದೋಸೆ ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನೀವು ಆ ಕಡೆ ಎಲ್ಲಾದರೂ ಹೋದಾಗ ಒಂದು ಸಲ ಹೋಗಿ ಟೇಸ್ಟ್ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾವು ಹಾಗೆ ವಿಡಿಯೋ ಹೋಟೆಲಲ್ಲೇ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಹೋಟೆಲಲ್ಲಿ ಗೊತ್ತಲ್ಲ, ಸೌಂಡ್ ಜಾಸ್ತಿ ಇರುತ್ತೆ. ಸೊ ನಮ್ಮ ವಾಯ್ಸ್ ನಿಮಗೆ ಕ್ಲಿಯರ್ನೆಸ್ಸಾಗಿ ಕೇಳಿಸಲ್ಲ, ಡಿಸ್ಟರ್ಬೆನ್ಸ್ ಇರುತ್ತೆ ಅಂತೇಳಿ ಹಾಗೆ ಇದನ್ನು ವಾಯ್ಸ್ ಓವರ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ದೋಸೆ, ಖಾಲಿ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ, ಚಟ್ನಿ. ನೀವು ಒಂದು ಸಲ ಹೋಗಿ ಟೇಸ್ಟ್ ನೋಡಿ. ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಸೊ ನೋಡಿ, ಎಲ್ಲ ಫುಲ್ ಕ್ಲಿಯರಾಗಿ ಫಿನಿಷ್ ಮಾಡ್ಕೊಂಡಿದ್ವಿ. ಮಕ್ಕಳು ಆಲೂಗೆಡ್ಡೆ ಪಲ್ಯ ತಿನ್ನಲ್ಲ. ಊಟ ತಿಂದಿದ್ರಲ್ಲೇ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ. ಸೊ ಅಲ್ಲೇ ಕಾಫಿ ಇತ್ತು. ಸೊ ಅಲ್ಲೇ ಕಾಫಿ ನಮ್ಮ ಮನೆಯವ್ರು ಒಬ್ಬರೇ ಕುಡಿಯೋದು. ಸೊ ಹಾಗಾಗಿ ಕಾಫಿ ಕೂಡ ತುಂಬ ಚೆನ್ನಾಗಿತ್ತು ಅಂತ ಟೇಸ್ಟ್ ಮಾಡಿ ಅವರು ಹೇಳಿದ್ರು. ನಾನು ಲಾಸ್ಟಲ್ಲಿ ಸ್ವೀಟ್ ತಿನ್ನೋದು. ಸೊ ಹಾಗಾಗಿ ಕಾಶಿ ಹಲ್ವಾ ನಾನು ಇದೇ ಫಸ್ಟ್ ಟೈಮ್ ತಿಂದಿದ್ದು. ಟೇಸ್ಟ್ ಕೂಡ ನನಗೂ ತುಂಬ ಇಷ್ಟ ಆಯಿತು. ನೀವು ಹೋಗಿ ಟೇಸ್ಟ್ ನೋಡಿ. 52 ವರ್ಷದ ಹಳೆಯ ಹೋಟೆಲು. ಸೊ ದ್ವಾರಕಾ ಹೋಟೆಲ್, NR ಕಾಲೋನಿ, ಬೆಂಗಳೂರಲ್ಲಿ ಬಸವನಗುಡಿ ಟೆಂಪಲ್ ಹತ್ರ ಇದೆ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.